ಏನಾಗುತ್ತಂತಂದ್ರೆ ದಯಮಾಡಿ ಎಲ್ಲರೂ ನಿಮ್ಮ ಆಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇಲ್ಲಿ ಇದು ಯಾರು ಬ್ಲೂಟೂತ್ಗೆ ನನಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ದಯಮಾಡಿ ನಿಮ್ಮ ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ ದಯಮಾಡಿ. ನನಗಿಲ್ಲಿ ಕ್ಲಾಸಸ್ ಹೇಳುವಾಗ ಮತ್ತೆ ವರ್ಡ್ಸ್ ಮಿಸ್ ಆಗ್ತಾವ ನನಗೆ. ಪ್ಲೀಸ್, ಥ್ಯಾಂಕ್ ಯು. ಸೊ ನೋಡಿ, ಇಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಹೀಗೆ, ಹೌದಾ? ಹಾಗೆ ನಿಮ್ಗೆ ಸಿಕ್ಕಾಪಟ್ಟೆ ಎಕ್ಸಾಂಪಲ್ಸ್ ಬರ್ತವೆ. ಐ ಸಿಂಗ್ ಎ ಸಾಂಗ್ ಅಂತ ಇದೆ, ಹೌದಾ? ಇದು ಏನಪ್ಪಾ? ದ ಫಸ್ಟ್ ಟೈಪ್ ಆಫ್ ಸೆಂಟೆನ್ಸ್. ಫಸ್ಟ್ ಟೈಪ್ ಆಫ್ ಸೆಂಟೆನ್ಸ್. ಇದಕ್ಕೆ ಅಸರ್ಟಿವ್ ಸೆಂಟೆನ್ಸ್ ಅಂದ್ರು ಒಂದೇ, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದ್ರು, ಅಫರ್ಮೇಟಿವ್ ಸೆಂಟೆನ್ಸ್ ಅಂದ್ರು ಒಂದೇ, ಆಮೇಲೆ ಸಿಂಪಲ್ ಸೆಂಟೆನ್ಸ್ ಅಂದ್ರು ಒಂದೇ. ನಿಮ್ಗೆ ಎಲ್ಲಿ ಇದ್ರ ಬಗ್ಗೆ ಅಫರ್ಮೇಟಿವ್ ಸೆಂಟೆನ್ಸ್ ಬಗ್ಗೆ ನಿಮ್ಗೆ ಎಲ್ಲಿ ಜಾಸ್ತಿ ಸಿಗ್ಬೋದು ಅಂತಂದ್ರೆ, ಮೇ ಬಿ ನೀವು ನಾಳೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ಈ ಪದ ಸಿಕ್ಕೇ ಸಿಗುತ್ತೆ ನಿಮಗೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ಈ ಪದ ಮತ್ತು ಈ ಪದ ನಿಮ್ ಕನ್ಫ್ಯೂಷನ್ಸ್ ಕೊಟ್ಟಿರ್ತಾರೆ. ಡೋಂಟ್ ಕನ್ಫ್ಯೂಸ್. ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಬಂದ ತಕ್ಷಣ ವಾಟ್ ಇಸ್ ದಿಸ್ ಅನ್ಬಾಡಿ. ಡಿಕ್ಲರೇಟಿವ್ ಸೆಂಟೆನ್ಸ್ ಮೀನ್ ಇಸ್ ಎ ಸಿಂಪಲ್ ಸೆಂಟೆನ್ಸ್. It makes a declaration. Affirmative sentence ಅಂದ್ರೆ ತೊಂದ್ರೆ. Affirmative sentence, it makes a affirmation. It clarifies that what you are seeing. Right? So ಹಾಗಾಗಿ ಇದು ಫಸ್ಟ್ ಟೈಪ್ ಆಫ್ ಸೆಂಟೆನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಸೆಂಟೆನ್ಸ್ ಅಂದ್ರೆ ಯಾವುದಂತಂದ್ರೆ ಇಂಟರಾಗೇಟಿವ್ ಸೆಂಟೆನ್ಸ್. ಯಾವ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಂತಂದ್ರೆ ಸೆಕೆಂಡ್ ಒನ್ ಇಸ್ ಇಂಟ್ರಾಗೇಟಿವ್ ಇಲ್ಲಿ see what do you mean by interrogative? What do you mean by intra? See, the word itself says the meaning of intra. Okay, after completion of this one, your course, where you are going to join, you are going for a job. ಹೌದಾ? ನೀವು ಯಾವ್ದೋ ಜಾಬ್ ಹೋಗ್ತೀರಾ, ಜಾಬ್ ಹೋದ ತಕ್ಷಣ ಹಂಗ ತಗೊಂಡ್ಬಿಡ್ತಾರ. ಏನ್ ಮಾಡ್ತಾರೆ? ಎಕ್ಸಾಮ್ಸ್ ಬರೀಬೇಕು. ಎಕ್ಸಾಮ್ ಬರಬಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಏನ್ ಮಾಡ್ತಾರ? ಇಂಟರ್ವ್ಯೂ ತಗೋತಾರ. ಹೌದಾ ಸರ್? ಕಟ್ ಆಯ್ತು ಸರ್ಕಾರಿ ಸರ್ ಕಟ್ ಆಯ್ತು. ಹೌದಾ? ಇಂಟರ್ವ್ಯೂ ಹೋದ್ರೆ ಹಲೋ ಇಂಟರ್ವ್ಯೂ ತಗೋತಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಇಂಟರ್ವ್ಯೂ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್. ಸೊ ದ ವರ್ಡ್ itself says the meaning of ಇಂಟ್ರಾ. ಸರ್ ಕಟ್ ಆಗ್ತದೆ. ಸರ್ಕಾರಿ ಒಬ್ರು ಸರ್ ಕಟ್ ಆಗಿದೆ. Don't talk. Okay. Interrogative means interrogative. The word itself says a sentence which asks question. question. Okay. A sentence which makes questions. A sentence which asks questions. A sentence which interviews. So the word itself says. ಇಲ್ಲಿ ನಾವು ಈ ಕ್ವಶನ್ಸ್ ಗಳನ್ನ ಯಾವ ರೀತಿಯಾಗಿ ಅರೈಸ್ ಆಗ್ತಾವ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕ್ವಶನ್ಸ್ ಗಳು ಯಾವ ರೀತಿಯಾಗಿ ಅರೈಸ್ ಆಗ್ತಾವ ಅಂತಂದ್ರೆ, ಇಲ್ಲಿ ಟೂ ಟೈಪ್ಸ್ ಆಫ್ ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ಫೇಸ್ ಇಟ್. ಇಲ್ಲಿ ಟೂ ಟೈಪ್ಸ್ ಆಫ್ ಕ್ವಶನ್ಸ್ ಗಳನ್ನ ನೀವಿಲ್ಲಿ ನೋಡ್ತಾ ಹೋಗ್ತೀರಿ. ಎಷ್ಟು ಟೈಪ್ಗಳು? ಟೂ ಟೈಪ್ಸ್ ಆಫ್. ಯಾವ್ದಂದ್ರೆ ಒನ್ ಇಸ್ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್. ಹೌದಾ?
ಇಲ್ಲಿ ನೀವು ಎರಡು ರೀತಿಯಾದಂತಹ ಪ್ರಶ್ನೆ ಇರ್ತಕ್ಕಂಥ ವಾಕ್ಯಗಳನ್ನ ನೋಡ್ತಾ ಹೋಗ್ತೀರಿ. ಎರಡು ರೀತಿಯಾದಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ತೀರಿ. ಫಸ್ಟ್ ಒನ್ ಏನಂತಂದ್ರೆ ಎಸ್ ಆರ್ ನೋ ಟೈಪ್ಸ್ ಆಫ್ ಕ್ವಶನ್ಸ್. ಹೌದಾ? ಸೆಕೆಂಡ್ ಒನ್ ಈಸ್ WH ಫಾರ್ಮೆಟ್ ಟೈಪ್ ಆಫ್ ಕ್ವಶನ್ಸ್. ಹೌದಾ? ಇಲ್ಲಿ WH ಫಾರ್ಮೆಟ್ ಟೈಪ್ ಆಫ್ ಕ್ವಶನ್ಸ್. ಇಲ್ಲಿ ಎರಡು ರೀತಿಯಾದಂತಹ ಕ್ವಶನ್ಸ್ ಗಳನ್ನ ನೀವು ನೋಡ್ತಾ ಹೋಗ್ತೀರಿ. ಇಲ್ಲಿ ನಿಮ್ಗೆ ಎರಡರ ಮೇಲೇನು ಕೂಡ ಒಂದೊಂದು ಮಾರ್ಕ್ಸಿನ ಒಂದು ಪ್ರಶ್ನೆ ಬರುವ ಸಂಭವ ಇದೆ. ಏನಪ್ಪಾ ಅಂದ್ರೆ ಫ್ರೇಮ್ ದ ಕ್ವಶನ್ಸ್ ಅಂತ ನಿಮಗೆ ಬರ್ತಿತ್ತೆ. ಹೌದಾ? ಫ್ರೇಮ್ ಕ್ವಶನ್ಸ್ ಅಂತ ಬರುತ್ತೆ WH ಫಾರ್ಮ್ಯಾಟ್ಸ್. ಆಮೇಲೆ ಚೇಂಜ್ ದ ಅಸೆಟಿವ್ ಸೆಂಟೆನ್ಸ್ ಇಂಟು ನೆಗೆಟಿವ್ ಅನ್ಬೋದು, ಇಂಟ್ರಾಗೇಟಿವ್ ಅನ್ಬೋದು. ಅವಾಗ ನಿಮಗೆ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಅನ್ನ ನೀವು ಇದನ್ನ ಫೇಸ್ ಮಾಡ್ತೀರಿ. ಇಲ್ಲಿ ನಾನು ಎರಡುಗಳನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀನಿ. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂದ್ರೆ ಹೇಗಿರ್ತವೆ, WH ಫಾರ್ಮೆಟ್ ಅವುಗಳು ಹೇಗಿರ್ತಾವ ಅನ್ನೋದನ್ನ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿ ಮೇಕ್ ಏನಪ್ಪಾ ಡಿಫ್ರೆನ್ಶಿಯೇಟ್ಸ್ ಟು ಕ್ವಶನ್ಸ್. ಒಂದೇನಪ್ಪಾ ಅಂತಂದ್ರೆ ಇಲ್ಲಿ differences between yes or no type. Second one is WH format. WH format. First differences ಏನು? First differences. What is the first differences for within these two? ಈ ಎರಡು ಮಧ್ಯದಲ್ಲಿ ಇರ್ತಕ್ಕಂಥ ಡಿಫರೆನ್ಸಸ್ ಏನಂದ್ರೆ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ದ ಸೆಂಟೆನ್ಸ್ ಬಿಗಿನ್ಸ್ ವಿತ್ ವಾಕ್ಯಗಳು ಸೆಂಟೆನ್ಸ್ ಬಿಗಿನ್ಸ್ ಆರ್ ಸ್ಟಾರ್ಟ್ಸ್ ವಿತ್ ಬಿಗಿನ್ಸ್ ಆರ್ ಸ್ಟಾರ್ಟ್ಸ್ ವಿತ್ ಏನಿದು ಹೆಲ್ಪಿಂಗ್ ವರ್ಬ್ಸ್. ಹೌದಾ? ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದದಿಂದ ಪ್ರಾರಂಭವಾಗುವ ವಾಕ್ಯಗಳನ್ನ ನಾವು ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಅಂತ ಹೇಳ್ತೀವಿ. ಹೌದಾ? ಸಹಾಯಕ ಕ್ರಿಯಾಪದದಿಂದ ಪ್ರಾರಂಭವಾಗುವ ವಾಕ್ಯವನ್ನು ನಾವು ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಹೇಳ್ತೀವಿ. ಇಲ್ಲಿ ಆನ್ಸರ್ ಏನಿರ್ತದೆ? ಇಲ್ಲಿ ದ ಆನ್ಸರ್ ಈಸ್ ಇಫ್ ಇಟ್ ಈಸ್ ರೈಟ್ ಇಟ್ ಈಸ್ ಎಸ್, ಇಫ್ ಇಟ್ ಈಸ್ ರಾಂಗ್ ಇಟ್ ಈಸ್ ನೋ. The answer we get only yes or no. The answer only we get yes or no. ಇಲ್ಲಿ ಆನ್ಸರ್ ಎಸ್ ಅಂತ ಸಿಗುತ್ತೆ, ಇಲ್ಲ ಅಂದ್ರೆ ನೋ ಅಂತ ಸಿಗುತ್ತೆ. ಅದೇ ರೀತಿಯಾಗಿ ನಾವು WH ಫಾರ್ಮೆಟಿಗೆ ಬಂದ್ರೆ ಫಸ್ಟ್ ಒನ್ ದ ಸೆಂಟೆನ್ಸ್ begins or starts with WH ಫಾರ್ಮೆಟ್. ಹೌದಾ? WH ಫಾರ್ಮೆಟ್ ಇಂದ ಇದೊಂದು ಪ್ರಾರಂಭವಾಗುತ್ತದೆ. ಯಾವುದು? WH ಫಾರ್ಮೆಟ್ ಟೈಪ್ ಆಫ್ ಕ್ವಶನ್ಸ್ ಅಂತ ಅಲ್ವಾ? ಹಾಗೆ ನಾವು ಇದನ್ನ ನೋಡ್ತಾ ಹೋದ್ರೆ ಯಾವುದು ಇಲ್ಲಿ ಈಗ ಹೆಲ್ಪಿಂಗ್ ವರ್ಬ್ಸ್ ಯಾವ ಅಂತ ನೋಡ್ತಾ ಹೋದ್ರೆ ಹೆಲ್ಪಿಂಗ್ ವರ್ಬ್ಸ್ ಯಾವಿದಾವೆ? ಎಸ್ ಎನಿಬಡಿ? ಹೆಲ್ಪಿಂಗ್ ವರ್ಬ್ಗಳು ಅದರಲ್ಲಿ ಎರಡುಗಳನ್ನ ಮಾಡ್ತೇವೆ ನಾವು. ಒಂದು ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಮಾಡಲ್ ಆಕ್ಸಿಲರೀಸ್ ಅಂತ ಹೇಳ್ತೀವಿ. ಹೆಲ್ಪಿಂಗ್ ವರ್ಬ್ಸ್ ಮತ್ತು ಮಾಡಲ್ ಆಕ್ಸಿಲರೀಸ್ ಅಂತ ಎರಡು ಇವುಗಳನ್ನ ಮಾಡಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮಗೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಏನಂತಂದ್ರೆ ಫಸ್ಟ್ ಒನ್ ಇದು ಆಸ್ ಟೆನ್ಸ್ ಪ್ರಕಾರ ನಾವು ಹೋಗ್ಬಿಡೋಣ. ಇಲ್ಲಿ ಏನಪ್ಪಾ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬೇಡ, ಫಸ್ಟ್ ಹೇಳ್ಬಿಡ್ತೀನಿ ನಿಮ್ಗೆ. ಆಮೇಲೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಟೆನ್ಸಸ್ ಹೇಳುವಾಗ ನಿಮ್ಗೆ ಇವನ್ನೆಲ್ಲ ನೆಕ್ಸ್ಟ್ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ಏನಂತಂದ್ರೆ ಹೆಲ್ಪಿಂಗ್ ವರ್ಬ್ ಡೂ, ಡಸ್. ಹೌದಾ? ಡೂ, ಡಸ್, ಆಮ್, ಆರ್. ನಾನು ಆರ್ಡರ್ ವೈಸ್ ಹೋಗ್ತಾ ಇದ್ದೀನಿ. ನಾನು ಎಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಆಮೇಲೆ ನೆಕ್ಸ್ಟ್ ಇಲ್ಲಿ
ಆಮ್ ನೆಕ್ಸ್ಟ್ ಇದು ಈಸ್ ಆಗು ಈಸ್ ಆರ್ ಹ್ಯಾಸ್ ಹ್ಯಾವ್ ನೆಕ್ಸ್ಟ್ ಇಲ್ಲಿ ಡಿಡ್ ಹೌದಾ. ಸೊ ಇವೆಲ್ಲ ಏನು ಹೆಲ್ಪಿಂಗ್ ವರ್ಬ್ಸ್ ಇವೆಲ್ಲ ಡಿಡ್ ಡಸ್ ಹ್ಯಾಮ್ ಈಸ್ ಆರ್ ಹ್ಯಾಸ್ ಹ್ಯಾವ್ ಡಿಡ್ ಹೌದಾ ವೇರ್ ವಾಸ್ ಹೌದಾ ನೆಕ್ಸ್ಟ್ ಹ್ಯಾಡ್ ನೆಕ್ಸ್ಟ್ ಶಾಲ್ ವಿಲ್ ಹೌದಾ ನೆಕ್ಸ್ಟ್ ಕ್ಯಾನ್ ಮೇ. ಸೊ ಹಾಗೆ ನೀವು ಹೆಲ್ಪಿಂಗ್ ವರ್ಬ್ ಈ ಹೆಂಗೆ ಅಂತಂದ್ರೆ ಇವೆಲ್ಲ ಕೂಡ ಹೆಲ್ಪಿಂಗ್ ವರ್ಬ್ ಬಂದಾಗ ಒಂದು ಎಕ್ಸಾಂಪಲ್ಸ್ ನ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಆರ್ ಯು ಎ ಬಾಯ್, ಆರ್ ಯು ಎ ಬಾಯ್, ಆರ್ ಯು ಎ ಬಾಯ್ ಅಲ್ವಾ. ಸೊ ಹಾಗಾಗಿ ದ ಆನ್ಸರ್ ಇಸ್ ನೋ. ಬಟ್ ಸಮ್ ಪೀಪಲ್ ಯಾರೋ ಇದ್ರೆ ಅದು ಇಲ್ಲಿ ನಾವು ಯಾವ ವಾಕ್ಯದಿಂದ ಪ್ರಾರಂಭವಾಗಿದೆ ಇದು ಹೆಲ್ಪಿಂಗ್ ವರ್ಬ್ ಇಂದ ಇದು ಪ್ರಾರಂಭವಾಗಿದೆ. ಸೊ ಹಾಗಾಗಿ ಹೆಲ್ಪಿಂಗ್ ವರ್ಬ್ಗಳು ಏನಿದೆ ಅಂತಂದ್ರೆ ಡೂ, ಡಸ್, ಈಸ್, ಆಮ್, ಆರ್, ಹ್ಯಾಸ್, ಹ್ಯಾವ್, ಡಿಡ್, ವಾಸ್, ವೇರ್, ಹ್ಯಾಡ್, ಶಾಲ್, ವಿಲ್, ಕ್ಯಾನ್, ಮೇ ಹೌದಾ. ಸೊ ಇವೆಲ್ಲವೂ ಕೂಡ ಏನಾಗ್ತದೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಆಗ್ತದೆ. ಅವುಗಳಿಂದ ಪ್ರಾರಂಭವಾಗುವ ಪದದ ಮುಂದೆ ಪದದಿಂದ ಪ್ರಾರಂಭವಾಗುವ ವಾಕ್ಯಗಳನ್ನು ನಾವು ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಅಂತ ಹೇಳ್ತೀವಿ. ಸೊ ಹಾಗೆ ನಾವು ಇಲ್ಲಿ ಬಂದ್ರೆ ಡಬಲ್ ಎಚ್ ಫಾರ್ಮೆಟ್ ಬಂದ್ರೆ ದೇರ್ ಆರ್ 8 ಡಬಲ್ ಎಚ್ ಫಾರ್ಮೆಟ್ಸ್. ಹೂ ಆರ್ ಯು ಮೀನ್ಸ್ ಐ ಆಮ್ ಎ ಟೀಚರ್. ಓಕೆ ಡೋಂಟ್ ನೋ 8 ಡಬಲ್ ಎಚ್ ಯಾವುವು ವಾಟ್, ವೇರ್, ವೈ, ಹೌ, which, when, where ಆಯ್ತಾ, who, I don't know, what, where, why, how, which, when, whom, and the other one is which, why, whose, like 8th one is okay. The word, the sentence which begins with double H format. ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ವಾಟ್ ಈಸ್ ಯುವರ್ ನೇಮ್. ಸೊ ಒಂದು ಪ್ರಶ್ನೆಗಳು ಬಂತು ಹೌದಾ. ವಾಟ್ ಈಸ್ ಯುವರ್ ನೇಮ್, ವೇರ್ ಆರ್ ಯು ಗೋಯಿಂಗ್, ವೇರ್ ಆರ್ ಯು ಗೋಯಿಂಗ್ ಅಂತಕ್ಕಂಥದ್ದು. ನೆಕ್ಸ್ಟ್ ವೈ, why do you love, why do you love, how are you, which is your place, when are you coming, when is your school, whom do you want to meet, whom. ಓಕೆ ಇಲ್ಲ ಸೊ ಹಾಗಾಗಿ ಇಲ್ಲಿ ಡಬಲ್ ಎಚ್ ಫಾರ್ಮೆಟ್ಸ್ ಇಂದ ಪ್ರಾರಂಭವಾಗ್ತಕ್ಕಂಥ ವಾಕ್ಯಗಳನ್ನ ನಾವೇನ್ ಮಾಡ್ತೀವಿ, ಸೊ ಡಬಲ್ ಎಚ್ ಫಾರ್ಮೆಟ್ ಟೈಪ್ಸ್ ಆಫ್ ಕ್ವಶನ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ದ ನೆಕ್ಸ್ಟ್ ಒನ್ ಈಸ್, ನಾನು ನಿಮಗೆ ಈ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಎಲ್ಲೆಲ್ಲಿ ಆಡ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ನಿಮ್ಗೆ ಟೆನ್ಸಸ್ ಹೇಳುವಾಗ ಸೊ ಮಾಡ್ತಾ ಹೋಗ್ತೀವಿ. ಸೊ ಆಮೇಲೆ ನೀವು ಕ್ವಶನ್ ಟ್ಯಾಗ್ಸ್ ಮಾಡುವಾಗ ನಿಮಗೆ ಈ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ, ರೈಟ್.
ಟೆನ್ಸ್ ಅನ್ನ ನೀವು ಪರ್ಫೆಕ್ಟ್ ಇದ್ರಂದ್ರೆ ಕ್ವಶನ್ ಟ್ಯಾಕ್ಸ್ ಮಾಡುವಾಗ ಕ್ವಶನ್ ಟ್ಯಾಕ್ಸ್ ಮೇ ಬಿ 1 ಮಾರ್ಕ್ಸ್ ಇರ್ಬೇಕಲ್ಲ ನಿಮ್ಗೆ. ಒಂದು ಮಾರ್ಕ್ಸ್ ನೋಡ್ಬೇಕಾದ್ರೆ ನಿಮಗೆ ಯು ಹ್ಯಾವ್ ಟು ಐಡೆಂಟಿಫೈ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಆಫ್ ಕ್ವಶನ್ ಟ್ಯಾಕ್ಸ್ ಯು ಹ್ಯಾವ್ ಟು ನೋ ವಿಚ್ ಹೆಲ್ಪಿಂಗ್ ವರ್ಬ್ ದಟ್ ಯು ಹ್ಯಾವ್ ಟು ಯೂಸ್. ಯಾವ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕಂತಂದ್ರೆ ನಾವು ಕ್ವಶನ್ ಟ್ಯಾಕ್ಸ್ ಮಾಡ್ಬೇಕಂತಂದ್ರೆ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದ ಹೆಲ್ಪಿಂಗ್ ವರ್ಬ್ ಆನ್ ದ ಬೇಸಿಸ್ ಆಫ್ ದೇರ್ ಪ್ರಾಪರ್ ಸೆಂಟೆನ್ಸ್. ಇದು ಟೆನ್ಸಸ್ ಅಂತ. ಆ ಟೆನ್ಸ್ ನ ಆಧಾರದ ಮೇಲೆ ನೀವು ಹೆಲ್ಪಿಂಗ್ ವರ್ಬ್ ಅನ್ನ ನೆನ್ಪಿಟ್ಕೋಬೇಕು. ಸೊ ಅಗೇನ್ ಇನ್ನೊಂದು ಮೂರೇ ಡಿಫ್ರೆನ್ಸಸ್ ಏನಿದೆ ಅಂತಂದ್ರೆ ಇಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಆರ್ ನಾಟ್ ಅ ಡಿಸ್ಕ್ರಿಪ್ಟಿವ್. ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಆರ್ ನಾಟ್ ಅ ಡಿಸ್ಕ್ರಿಪ್ಟಿವ್. ಡಿಸ್ಕ್ರಿಪ್ಟಿವ್ ಮೀನ್ಸ್ ವಿವರಣಾತ್ಮಕ ಅಲ್ಲದ ವಾಕ್ಯಗಳು. ವಿವರಣಾತ್ಮಕ ಅಲ್ಲ. ಇಟ್ ಇಸ್ ನಾಟ್ ಎ ಡಿಸ್ಕ್ರಿಪ್ಟಿವ್. ಹೌದಾ? ಇಟ್ ಇಸ್ ನಾಟ್ ಎ ಡಿಸ್ಕ್ರಿಪ್ಟಿವ್. ವಿವರಣಾತ್ಮಕ ಅಲ್ಲದ. ಬಟ್ ಇಟ್ ಈಸ್ ವಾಟ್? ಇಟ್ ಈಸ್ ಎ ಡಿಸ್ಕ್ರಿಪ್ಟಿವ್. ಹೌದಲ್ಲ? ಹೌದಾ? ಇಲ್ಲಿ ಡಬಲ್ ಎಸ್ ಫಾರ್ಮ್ಯಾಟ್ಸ್ ಏನಿದೆ, ಇಟ್ ಈಸ್ ಅ ಡಿಸ್ಕ್ರಿಪ್ಟಿವ್. ದ ಸೆಂಟೆನ್ಸಸ್ ಆರ್ ಇನ್ ಎ ಲೈನ್, ಇನ್ ಎ ಸೆಂಟೆನ್ಸ್ ಆರ್ ಮೋರ್ ದೆನ್ ಎ ಸೆಂಟೆನ್ಸ್. ಬಟ್ ಇಲ್ಲಿ ಓನ್ಲಿ ದ ಆನ್ಸರ್ ಇಸ್ ಎಸ್ ಆರ್ ನೋ. ಇದು ಡಿಫರೆನ್ಸಸ್ ನಿಮಗೆ ಗೊತ್ತಿರಬೇಕು. ಇಟ್ ಇಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಲ್ಲಿ ಹೋದ್ರೆ ಯು ಮೇ ಕಮ್ ಅಕ್ರಾಸ್ ಆಫ್ 2 types of sentences. The next kind of sentences is imperative sentence. What is mean imperative? Imperative means nothing but a order. It is nothing but order. So order ಏನಂತಂದ್ರೆ a sentence which makes order. ಹೌದಾ? ಯಾವ ಒಂದು ವಾಕ್ಯ ಆರ್ಡರ್ನ ಹೇಳ್ತಿತ್ತಂದ್ರೆ ಅದಕ್ಕೆ ನಾವೇನಂತೀವಿ? ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳಿ. ಸೊ ಎಲ್ಲಿ ನಿಮಗೆ ಇದು ಜಾಸ್ತಿ ಯೂಸ್ ಆಗ್ತದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಆರ್ಡರ್ಸ್ ಅಂತಂದ್ರೆ ಏನು? ಕಮ್ ಇನ್ ಸೈಡ್. ಹೌದಾ? ಕಮ್ ಟು ಕ್ಲಾಸ್ ಅಂತ ಹೇಳ್ಬೋದು. ಗೋ ಔಟ್. ಹೌದಾ? ಸೊ ಹಾಗೆ ಈ ತರ ಈ ಪದಗಳನ್ನ ನಾವು ಮಾಡ್ತೀವಿ. ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟೆನ್ಸಸ್ ಮಾಡುವಾಗ ಇಲ್ಲಿ ನಿಮಗೆ ರಾಮ ಸೇಟು ರಾವಣ, ಹೌದಿಲ್ಲ, ರಾಮ ಸೇಟು ರಾವಣ ಅಂತ ಬಂದು ಅಲ್ಲಿ ಒಂದು ವಾಕ್ಯವನ್ನು ಕೊಡ್ತಾ ಹೋಗ್ತಾರೆ. ಏನು? ರಾಮ ಸೇಟು ರಾವಣ ಏನು? ಐ ವಿಲ್ ಕಿಲ್ ಯು ಅಂತ ಕೊಟ್ಟಿರೋದು ತಿಳ್ಕೋರಿ. ಅಲ್ಲಿ ನಾವು ರಿಪೋರ್ಟರ್ ಸ್ಪೀಚ್ ಅನ್ನ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಮಾಡುವಾಗ ಏನ್ ಮಾಡ್ತೀವಿ? ರಾಮ ಸೇಡ್ ಅಂತ ಈ ತರ ಏನು ಇದು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅದನ್ನ ಹೇಳುವಾಗ ಹೇಳ್ತೀನಿ ನಿಮಗೆ. ಸೊ ಅಲ್ಲಿ ನಿಮಗೆ ಸೆಂಟೆನ್ಸಸ್ ಈ ಪದಗಳನ್ನು ಯೂಸ್ ಮಾಡಬೇಕು. ಹೌದಾ? ಸೊ ಇಂಪರೇಟಿವ್ ಸೆಂಟೆನ್ಸ್ ಇಸ್ ನಥಿಂಗ್ ಬಟ್ ಎ ಸೆಂಟೆನ್ಸ್ ವಿಚ್ ಮೇಕ್ಸ್ ಆರ್ಡರ್. ಓಕೆ. ದೆನ್ ಮೂರನೇದು ಇಂಪಾರ್ಟೆಂಟ್ ಸೆಂಟೆನ್ಸಸ್ ಯಾವ್ದು ಅಂತಂದ್ರೆ ಎಕ್ಸ್ಕ್ಲಾಮೇಟರಿ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಉದ್ಗಾರ ವಾಚಕವಾಗಿರ್ತಕ್ಕಂಥ ವಾಕ್ಯ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಡಿಫ್ರೆನ್ಸಸ್ ಏನಪ್ಪಾ ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇರ್ತಕ್ಕಂತಹ ಇಂಟರ್ಜೆಕ್ಷನಿಗೂ, ಜಸ್ಟ್ ಲಿಸನ್ ಹಿಯರ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥ ಇಂಟರ್ಜೆಕ್ಷನ್ ಅಂತ ಲಾಸ್ಟ್ ಒಂದು ಬರ್ತಂತಲ್ಲ 8ನೇ ಪಾರ್ಟ್ಸ್ ಆಫ್ ಸ್ಪೀಚ್, ಅದಕ್ಕೂ ಮತ್ತು ಇದಕ್ಕೂ ಡಿಫ್ರೆನ್ಸಸ್ ಏನಂತಂದ್ರೆ ಒಂದೇ
ಏನಪ್ಪ ಅಂತಂದ್ರೆ ಎ ಸೆಂಟೆನ್ಸ್ which expresses certain feelings like sorrow, joy, something else. ಸೊ ಇಲ್ಲಿ ಏನ್ ಡಿಫ್ರೆನ್ಸಸ್ ಅಂದ್ರೆ ದಟ್ ಸೆಂಟೆನ್ಸ್ ಅಂತ ಬಂತ ಇದು ಕೇಳಿ ಜಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇಂಟರ್ಜೆಕ್ಷನ್ ಐತಲ್ಲ ಲಾಸ್ಟ್ ಒನ್ ಪಾರ್ಟ್ಸ್ ಆಫ್ ಸ್ಪೀಚಸ್ ಯಾವು ನೌನ್ ಪ್ರೊನೌನ್ ವರ್ಡ್ ಅಡ್ವರ್ಬ್ ಅಡ್ಜೆಕ್ಟಿವ್ ಕಂಜಂಕ್ಷನ್ ಪ್ರಿಪೋಸಿಷನ್ ಇಂಟರ್ಜೆಕ್ಷನ್ ಹೌದಾ ಇಂಟರ್ಜೆಕ್ಷನ್ ಐತಲ್ಲ ಸೊ ಇಂಟರ್ಜೆಕ್ಷನ್ ಮೀನಿಂಗಿಗೂ ಮತ್ತು ಈ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಒಂದೇ ಏನಪ್ಪಾ ಅಂದ್ರೆ ಎ ಸೆಂಟೆನ್ಸ್ ಅನ್ನೋದನ್ನ ತೆಗೆದುಬಿಟ್ಟು ಎ ವರ್ಡ್ ಅಂತ ಯೂಸ್ ಮಾಡಿದ್ರೆ ಎ ವರ್ಡ್ ವಿಚ್ ಎಕ್ಸ್ಪ್ರೆಸಸ್ ಸಡನ್ ಫೀಲಿಂಗ್ಸ್ ಅಂತ ಬಂದ್ರೆ ಇಟ್ ಬಿಕಮ್ಸ್ ಡಿಫ್ರೆಂಟ್ ಮೀನಿಂಗ್ ಇಂಟರ್ಜೆಕ್ಷನ್ ಆಗ್ತೈತಿ ಹೌದಾ ದ ಮೀನಿಂಗ್ ಆಫ್ ಬೋತ್ ಆರ್ ಜಸ್ಟ್ ಸ್ಲೈಟ್ ಚೇಂಜಸ್ ಏನಪ್ಪಾ ಅಂದ್ರೆ ಯಾವ ಒಂದು ವಾಕ್ಯ ಸಡನ್ ಫೀಲಿಂಗ್ಸ್ ಅಂತಾನ ಹೇಳ್ತಿತ್ತಂದ್ರೆ ಅದಕ್ಕೆ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೀವಿ ಯಾವ ಒಂದು ಪದ ಅದು ಸಡನ್ ಫೀಲಿಂಗ್ಸ್ ಅನ್ನ ಹೇಳ್ತಿತ್ತಂದ್ರೆ ಅದಕ್ಕೆ ನಾವು ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ ಇಲ್ಲಿ ಸಡನ್ ಫೀಲಿಂಗ್ಸ್ ವಿಚ್ ಎಕ್ಸ್ಪ್ರೆಸಸ್ ಸಡನ್ ಫೀಲಿಂಗ್ಸ್ ಎ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸಸ್ ಸಡನ್ ಫೀಲಿಂಗ್ಸ್ ಇಟ್ ಈಸ್ ಎಕ್ಸ್ಕ್ಲಾಮೇಟರಿ ಎ ವರ್ಡ್ which expresses a sudden feelings like joy, sorrow, and etc. So it is a interjection. ಮತ್ತು ನೋಡಿ ಎಷ್ಟು ಡಿಫ್ರೆನ್ಸ್ ಪದ ಮತ್ತು ವಾಕ್ಯ ಅನ್ನೋದಕ್ಕಾಗಿ ಎಷ್ಟು ಡಿಫ್ರೆನ್ಸಸ್ ಇದೆ ಸೊ ಹಾಗಾಗಿ ನೆಕ್ಸ್ಟ್ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಹೇಳುವಾಗ ನಿಮ್ಗೆ ಇದೊಂದು ನೆನಪಿರ್ಲಿ ಸೊ ಇಟ್ ಈಸ್ ಲೈಕ್ ಫಾರ್ ಎಕ್ಸಾಂಪಲ್ ಹೋ ಎಕ್ಸ್ಕ್ಲಾಮೇಟರಿ ಮಾರ್ಕ್ ವಾಟ್ Oh, I have fell inside. ಹೌದಾ ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತೈತಿ ಹುರ್ರೇ ರೈಟ್ ಹುರ್ರೇ ವಿ won the ಮ್ಯಾಚ್ ಸೊ ಹಾಗಾಗಿ ಸಡನ್ ಯಾವ ಸಡನ್ ಫೀಲಿಂಗ್ಸ್ ಇದು ಮಾಡ್ತೈತೆ ಅವಕ್ಕೆಲ್ಲ ನಾವು ಇದನ್ನ ಹೇಳ್ತಾ ಹೋಗ್ತೀವಿ ಓಕೆ ರೈಟ್ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಈಗ 4 ಆಯ್ತು ಲಾಸ್ಟ್ ಒನ್ ಈಸ್ ಏನಪ್ಪಾ ಅಂತಂದ್ರೆ ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಹೇಳ್ತಾರೆ ವಾಟ್ ಈಸ್ ದಟ್ ಆಪ್ಟೇಟಿವ್ ಓಕೆ ಈಗ ಇತ್ತೀಚಿನ ದಿನಗಳಿರ್ತಕ್ಕಂಥ ಗ್ರಾಮರ್ ಬುಕ್ ಅಲ್ಲಿ ಹೋದ್ರೆ ಕೆಲವೊಂದು ಗ್ರಾಮರ್ ಬುಕ್ ಅಲ್ಲಿ ನಿಮ್ಗೆ ಆಪ್ಟೇಟಿವ್ ಸೆಂಟೆನ್ಸ್ ಬಗ್ಗೆ ನಿಮ್ಗೆ ಯು ವಿಲ್ ಗೆಟ್ ದ ರೆಕಾರ್ಡ್ಸ್ ನಿಮ್ಗೆ ಸಿಗುತ್ತೆ ಬಟ್ ಹಳೆ ಒಂದು ನೀವು ಓಲ್ಡ್ ಎಡಿಷನ್ಸ್ ಹೋದ್ರೆ ಆಪ್ಟೇಟಿವ್ ಸೆಂಟೆನ್ಸ್ ಬಗ್ಗೆ ಜಾಸ್ತಿ ಸಿಗಲ್ಲ ಬಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಪ್ಟೇಟಿವ್ ಸೆಂಟೆನ್ಸ್ ಅನ್ನು ಇದು ಮಾಡ್ತಾ ಇದಾರೆ ಆಪ್ಟೇಟಿವ್ ಸೆಂಟೆನ್ಸ್ ಮೀನ್ಸ್ optative sentence, a sentence which makes or which expresses, which makes blessings. ಹೌದಾ which makes a blessing. What are those? May God bless you. May God bless you. ಯಾವ ಒಂದು ವಾಕ್ಯ ಬ್ಲೆಸ್ಸಿಂಗ್ಸ್ ಅನ್ನು ಹೇಳ್ತಿತ್ತಂದ್ರೆ
ಅದನ್ನ ಅವುಗಳನ್ನ ಹಾರೈಕೆ ಹೇಳ್ತಾ ಇರ್ತಕ್ಕಂಥ ಸೆಂಟೆನ್ಸಸ್ಗಳಿಗೆ ನಾವು ಏನ್ ಮಾಡ್ತೀವಿ, ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೀವು ಬೆಳಗ್ಗೆ ಎದ್ದುಕೊಳ್ಳ ಏನ್ ಮಾಡ್ತೀರಿ, ಗುಡ್ ಮಾರ್ನಿಂಗ್, ಹೌದಾ? ಈಗ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಯಾರಾದ್ರೂ ಗುಡ್ ಮಾರ್ನಿಂಗ್ ಹೇಳಿದ್ರೆ ನೀವು ರಿಪ್ಲೈ ಏನ್ ಹೇಳ್ತೀರಿ, ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು, ಹೌದಾ? ಕೆಲವರು ಗುಡ್ ಮಾರ್ನಿಂಗ್ ಅಂದ ತಕ್ಷಣ ಹಾ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ನೋ, ದ ವೇ ಆಫ್ ಸ್ಪೀಚ್, ದ ವೇ ಆಫ್ ರೆಸ್ಪಾನ್ಸ್, the way of response and the way of interaction with others is when you say, when you somebody asks, somebody says good morning, just you have to say them very good morning, okay? And then last again helbeku, have a nice day anta helbeku, very good morning sir and have a nice day. So ee speeches galanna you have to adopt in your life also, okay? It is a way of speech, it is a way of interaction, it is a way of interaction with others, so that it shows your best behaviors, okay? Okay, do you understand what I'm saying? Okay, good. ನಾವು ಬೆಳಗ್ಗೆ ಎದ್ದರೆ ಯಾರಾದ್ರೂ, ಯಾಕಂದ್ರೆ ನೋಡಿ, ಈಗ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳಿದೆ, ನಾನು ಈಗ ಈ ಕನ್ನಡದಲ್ಲಿ ಹೇಳಲೇಬೇಕು. ಯಾಕಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫ್ರಮ್ ಹಾಸ್ಟೆಲ್ಸ್, ನಮ್ಮ ಹಾಸ್ಟೆಲ್ ಕೂಡ ಎಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ. ನಾವು ಇಂಗ್ಲಿಷ್ ಹೇಳಿ ಆಮೇಲೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲೇಬೇಕು, ಹೌದಾ? ನಾವು ಬೆಳಿಗ್ಗೆ ಏನಪ್ಪ ಸರ್ ಇವರು ಇಂಗ್ಲಿಷ್ ಹೇಳ್ಬಿಟ್ಟು ಮತ್ತೆ ಕನ್ನಡ ಹೇಳ್ತಿದಾರೆ ಅಂತ ತಿಳ್ಕೋಬಹುದು. ಓಕೆ, ರೆಸ್ಪಾನ್ಸ್ ಇಟ್, ನಥಿಂಗ್ ವಿಲ್ ಹ್ಯಾಪನ್. ಯಾರಾದ್ರೂ ಬೆಳಗ್ಗೆ ನಿಮಗೆ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಗುಡ್ ಮಾರ್ನಿಂಗ್ ಅಂದ್ರೆ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಬ್ಲೆಸ್ಸಿಂಗ್ಸ್. ಸರ್, ಇನ್ ದ ಸೇಮ್ ವೇ the word, sorry, the sentence which makes blessings, that sentence which expresses blessings is called as optative sentence. ಯಾವ ಒಂದು ವಾಕ್ಯ ಹಾರೈಕೆಯನ್ನ ಹೇಳ್ತಿತ್ತಂದ್ರೆ ಅದಕ್ಕೆ ನಾವು ಏನಂತೀವಿ, ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ 5 kinds of sentences. These are all 5 kinds of ಸೆಂಟೆನ್ಸಸ್. ಈ ತರ ನಾವು ಇದು ಮಾಡ್ತೀವಿ. ಅದೇ ರೀತಿಯಾಗಿ ಲಾಸ್ಟ್ಗೆ ಇನ್ನೊಂದು ಹೇಳ್ತೀವಿ, ಇನ್ನೊಂದು ಬರ್ಬೋದಲ್ಲ ಇಲ್ಲಿ, ಇನ್ನೊಂದು ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್, ಕೈಂಡ್ಸ್ ಆಫ್ ಸೆಂಟೆನ್ಸಸ್ಗೆ ಚೇಂಜಸ್ ಇದೆ. ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್ ಮತ್ತು ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಂದ್ರೆ ಮತ್ತೆ ಡಿಫ್ರೆನ್ಸಸ್ ಇದೆ. ಇಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂತ ಬಂದಿದೆ, ಹೌದಾ? ಯಾವುದು? ಅಸರ್ಟಿವ್ ಸೆಂಟೆನ್ಸ್, interrogative sentence, imperative sentence, exclamatory sentence, optative sentence. These are all the kinds of sentences. ಇವು ಏನಪ್ಪಾ ಅಂದ್ರೆ ಕೈಂಡ್ಸ್ ಆಫ್ ಸೆಂಟೆನ್ಸ್. ಇವು ಒಂದು ವಾಕ್ಯಗಳ ವಿಂಗಡಣೆಯನ್ನ ನಾವು ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ವಾಕ್ಯಗಳಲ್ಲಿ ಕ್ಲಾಸಿಫಿಕೇಶನ್ಗಳನ್ನು ಕಡನ್ನು ಮಾಡ್ತೀವಿ ನಾವು. ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್, ಆ ಕ್ಲಾಸಿಫಿಕೇಶನ್ ಅನ್ನ ನೋಡಿದ ತಕ್ಷಣ ಹೇಳ್ತಾರೆ ಹೋಗಿದ ಅಂತ ಹೇಳ್ತಾರೆ, ಹೌದಾ? ಅದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್ ಹೋದ್ರೆ ಇದು ನಿಮಗೆ ಜನರಲ್ ನಾಲೆಡ್ಜ್ ಇರಲಿ. ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್ ಹೋದ್ರೆ ಒಂದು ಸಿಂಪಲ್ ಸೆಂಟೆನ್ಸ್ ಅಂತ ಅನ್ನೋದು ಒಂದು ಟೈಪ್. ಸೆಕೆಂಡ್, ಕಾಂಪೌಂಡ್ ಸೆಂಟೆನ್ಸ್ ಅಂತಕ್ಕಂಥದ್ದು ಒಂದು ಬರುತ್ತೆ. ಮೂರನೇದು ಕಾಂಪ್ಲೆಕ್ಸ್, ಹೌದಿಲ್ಲ? ಕಾಂಪ್ಲೆಕ್ಸ್ ಟೈಪ್ ಇದು ಬರುತ್ತೆ. ಯಾವ್ದಪ್ಪ ಅಂತಂದ್ರೆ ಜಸ್ಟ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತೂ ಕೂಡ ನಾವು ಇಲ್ಲಿ ಹೇಳ್ತೀವಿ. ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸಸ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತೂ ಕೂಡ ನಾವು 3 ವಿಧವಾದಂತಹ ಇವುಗಳನ್ನ ಕ್ಲಾಸಿಫಿಕೇಶನ್ ಅನ್ನ ನಾವು ಇಂಗ್ಲಿಷ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ನಾವು ಅದ್ರದ್ದು ಒಂದೊಂದು ಪದವನ್ನ ಹೇಳ್ತಾ ಹೋಗಿ ನಿಮಗೆ ಒಂದೊಂದು 2 ಎಕ್ಸಾಂಪಲ್ಸ್ ನ ಕೊಡ್ತೀನಿ ನಾನು. ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್. ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್. ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್ ಹೋದ್ರೆ ನಿಮಗೆ ಕಾಂಪೌಂಡ್ ಯಾವುದು, ಕಾಂಪೌಂಡ್ ಸೆಂಟೆನ್ಸಸ್ ಮೇಲೆ ನಿಮಗೆ 1 ಮಾರ್ಕ್ಸಿನ ಕ್ವಶನ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಇದೆ, ಅದ್ರ ಮೇಲಿನ ಕೂಡ 1 ಮಾರ್ಕ್ಸ್ ನಿಮಗೆ ಬಂದೇ ಬರ್ತೈತಿ. ಹೇಗೆ ಸರ್ ಅಂತ ಕೇಳ್ತೀರಾ? ಒಂದು ಉದಾಹರಣೆನ ನಿಮ್ಗೆ ಹೇಳಿದ್ಮೇಲೆ ಹೌದಲ್ಲ ಅಂತ ಹೇಳ್ತೀನಿ. ಇಲ್ಲೇ ಸಿಂಪಲ್ ಸೆಂಟೆನ್ಸ್ ಅಂತ ಮಾಡ್ತೀನಿ, ಹೌದಾ?
ಸಿಂಪಲ್ ಸೆಂಟೆನ್ಸ್. ಸೊ ಸಿಂಪಲ್ ಸೆಂಟೆನ್ಸ್ಗೆ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನು ನಾವು ಹೊಡ್ತಾ ಹೋದ್ರೆ, ರಮೇಶ್ ಈಸ್ ಮೈ ನೋಟ್ ಟಾಕ್, ರಮೇಶ್ ಈಸ್ ಮೈ ಬ್ರದರ್. ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಇಷ್ಟತನ ಮಾಡಿಸಿದ್ದೀನಲ್ಲ, ಅದು ಕಾಮನ್ ಆಗಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರ್ತೈತಿ, ನೆಕ್ಸ್ಟ್ ಆಬ್ಜೆಕ್ಟ್ ಇರುತ್ತೆ. ಇದು ಸಿಂಪಲ್ ಆಗಿರ್ತಕ್ಕಂಥ. ಹಾಗೆ ನೀವು ಎಷ್ಟಾರು ಮಾಡುದು. ಏನಂತ, ಸೀತಾ ಈಸ್ ವೈಫ್ ಆಫ್ ರಾಮ ಅಂತ ಹೇಳ್ಬೋದು. ಈ ಸಿಂಪಲ್ ಸೆಂಟೆನ್ಸಸ್ಗಳು ಇಲ್ಲಿ ಇರ್ತಾ ಹೋಗ್ತವೆ. ಇದು ಕ್ಲಾಸಿಫಿಕೇಶನ್ ಅಲ್ಲಿ ಬಂದ್ರೆ ನಿಮಗೆ ಸಿಂಪಲ್ ಸೆಂಟೆನ್ಸಸ್ ಬರುತ್ತೆ. ನೆಕ್ಸ್ಟ್ ಕಾಂಪೌಂಡ್ ಸೆಂಟೆನ್ಸಸ್ ಅಂತ ಬರ್ತೀವಿ ನಾವು. ಕಾಂಪೌಂಡ್ ಸೆಂಟೆನ್ಸಸ್ ಅಂತಂದ್ರೆ, ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ ಎರಡು ವಾಕ್ಯಗಳನ್ನ ನಾವು ಸೇರಿಸ್ತೀವಿ. ಸೇರಿಸಿದಾಗ ಅದಕ್ಕೆ ಕಂಜಂಕ್ಷನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಏನ್ ಮಾಡ್ತೀವಿ ನಾವು? ಕಂಜಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ವಾಟ್ ಯು ಮೀನ್ ಬೈ ಕಂಜಂಕ್ಷನ್? ಕಂಜಂಕ್ಷನ್ is a word which joins two sentences or two words. ಹೌದಾ? ಸರ್ ಕಟ್ತದಂಗಾಯ್ತು. ಇಲ್ಲ 10 minutes. ಓಕೆ, ಇಲ್ಲಿ ಏನಾಗ್ತದೆ ಅಂತಂದ್ರೆ, ಇಲ್ಲಿ ಬಿಡಮ್ಮ, ಲೆಟ್ ಇಟ್ ಬಿ. ಇಲ್ಲಿ ನೋಡಿ, ಕಾಂಪೌಂಡ್ ಸೆಂಟೆನ್ಸಸ್. ಒಂದು ಎಕ್ಸಾಂಪಲ್ ಅನ್ನ ನಾನು ನಿಮಗೆ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ರಮೇಶ್ ರ್ಯಾನ್ ಫಾಸ್ಟ್. ಹೌದಾ? ರಮೇಶನು ಜೋರಾಗಿ ಓಡಿದ. ಒಂದು ಸೆಂಟೆನ್ಸ್. ಇದು ಯಾವ್ದಿದು? ಒನ್ ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್. ಸೊ ವಿ ಮೇಕ್ ಇಟ್ ಆಸ್ ಕಾಂಪೌಂಡ್. ಅದನ್ನ ಎರಡು ಕಾಂಪೌಂಡ್ ಸೆಂಟೆನ್ಸ್ ಆಗಿ ಮಾಡ್ತೀವಿ. ಅಂಡ್ ಅನ್ನೋದೇನಿದು? ಕಂಜಂಕ್ಷನ್. ಸೊ ಎರಡು ಪದಗಳನ್ನ ಅಥವಾ ಎರಡು ವಾಕ್ಯಗಳನ್ನ ಸೇರ್ತಕ್ಕಂಥ ಒಂದು ಪದಕ್ಕೆ ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. ಕಂಜಂಕ್ಷನ್ ಈಸ್ ನಥಿಂಗ್ ಬಟ್ ಎ ವರ್ಡ್ ವಿಚ್ ಜಾಯಿನ್ಸ್ ಟೂ ವರ್ಡ್ಸ್ ಆರ್ ಟೂ ಸೆಂಟೆನ್ಸಸ್. ರೈಟ್? ಓಕೆ, ಇಲ್ಲಿ ಕಾಂಪೌಂಡ್ ಅಂತ ಮೀನ್ಸ್ ಸಂಯುಕ್ತ ವಾಕ್ಯ. ಇದಕ್ಕೆ ಸಿಂಪಲ್ ಸೆಂಟೆನ್ಸ್ ಅಂತಂದ್ರೆ ಏನ್ ಹೇಳ್ತೀವಿ? ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ. ಇದಕ್ಕೆ ಕಾಂಪೌಂಡ್ ಸೆಂಟೆನ್ಸಸ್ಗೆ ಸಂಯುಕ್ತ ವಾಕ್ಯ ಅಂತ ಹೇಳ್ತೀವಿ. ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ. ಓಕೆ, ಸಂಯೋಜಿತ ವಾಕ್ಯ. ಇಲ್ಲಿ ಏನಾಗ್ತದಂದ್ರೆ, ರಮೇಶ್ ರ್ಯಾನ್ ಫಾಸ್ಟ್ ಅಂಡ್ won the medal. ಹೌದಾ? ಇದು ಕಾಂಪೌಂಡ್ ಸೆಂಟೆನ್ಸಸ್ ಅಂತ ಮಾಡ್ತೀವಿ. ನೋಡಿ, ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಬೇರೆ, ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್ ಬೇರೆ. ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಂದ್ರೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ಹೋದ್ರೆ ನಾವಲ್ಲಿ ಎಷ್ಟು 5 ಬರ್ತವೆ. ಬಟ್ ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್ ಇಲ್ಲಿ ಹೋದ್ರೆ ಒಂದು ಸಿಂಪಲ್ ಸೆಂಟೆನ್ಸಸ್ ಆಗುತ್ತೆ, ಇನ್ನೊಂದು ಕಾಂಪೌಂಡ್ ಸೆಂಟೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ. ಮೂರನೇದು ಯಾವುದು ನೋಡಿ? ಸಂಯೋಜಿತ ವಾಕ್ಯ ಅನ್ನೋದು ಇದಕ್ಕೆ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಬರ್ತವೆ. ಕಾಂಪೌಂಡ್ ಸೆಂಟೆನ್ಸಸ್ ಅಂತಂದ್ರೆ ಸಂಯುಕ್ತ ವಾಕ್ಯ. ಇದು ಸಾರಿ, ಆಗಲೇ ನಾನು ಸಂಯೋಜಿತ ಅಲ್ಲ, ಇದು ಕಾಂಪೌಂಡ್ ಸೆಂಟೆನ್ಸ್ ಅಂತಂದ್ರೆ ಸಂಯುಕ್ತ ವಾಕ್ಯಗಳು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಗಳು ಯಾವುವು? ಬರ್ಕೊಂಡ್ರ? ನೆಕ್ಸ್ಟ್ ಮೂರನೇದು ಕಾಂಪ್ಲೆಕ್ಸ್ ಸೆಂಟೆನ್ಸ್, ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ.
ಇಲ್ಲಿ ಸಂಯೋಜಿತ ವಾಕ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ವಿ ಕಮ್ ಅಕ್ರಾಸ್, ಇಲ್ಲಿ ನಮಗೆ ವಾಕ್ಯಗಳು ಹೆಂಗಿರ್ತಾವ ಅಂತಂದ್ರೆ ಕ್ಲಾಸಸ್ ಕೇಳಿದ್ರಿ, ಒಂದು ಪ್ರಿನ್ಸಿಪಲ್ ಕ್ಲಾಸ್ ಅಂತ ಹೇಳ್ತೀವಿ ಅಥವಾ ಮೈನ್ ಕ್ಲಾಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸಬಾರ್ಡಿನೇಟ್ ಕ್ಲಾಸ್ ಅಂತ ಕೂಡ ಹೇಳ್ತೀವಿ. ಒಂದು ಪ್ರಿನ್ಸಿಪಲ್ ಕ್ಲಾಸ್ ಆರ್ ದ ಮೈನ್ ಕ್ಲಾಸ್ ಅಂತ ಇದೆ, ಸಬಾರ್ಡಿನೇಟ್ ಕ್ಲಾಸ್ ಅಂತ ಇದೆ. ಸೊ ಪ್ರಿನ್ಸಿಪಲ್ ಕ್ಲಾಸ್ CLOUSE ಕ್ಲಾಸ್ ಅಂತಂದ್ರೆ ಇಲ್ಲಿ ಕಾಂಪ್ಲೆಕ್ಸ್ ಆಗಿ ಅಂದ್ರೆ ಒಂದು ವಾಕ್ಯ ಅದಕ್ಕೆ ಸಬ್ಜೆಕ್ಟ್ ಅಂಡ್ ಪ್ರೆಡಿಕೇಟ್ ಆಫ್ ಇಟ್ಸ್ ಓನ್ ಇರುತ್ತೆ. ಇನ್ನೊಂದು ಅದ್ರ ಜೊತೆಗೆ ಫ್ರೇಸ್ ಟೈಪ್ ಆಫ್ ಸೆಂಟೆನ್ಸಸ್ ಇರ್ತೈತಿ, ಅದಕ್ಕೆ ಕ್ಲಾಸಸ್ ಅಂತ ಹೇಳ್ತೀವಿ. ಅಲ್ಲಿ ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್. ಸೊ ಆ ರೀತಿ ಒಳಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಹೇಳ್ತೀವಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಒಂದು ಉದಾಹರಣೆ ನಿಮ್ಗೆ ಹೇಳ್ಬಿಡ್ತೀನಿ ನಾನು, ಏನಪ್ಪಾ ಅಂತಂದ್ರೆ ರಾಮ ವಾಸ್ ಅ ಗ್ರೇಟ್ ಪೋಯಿಟ್. ಮಾಡಿ ನೆಕ್ಸ್ಟ್ who lived in colony. ಹೌದಾ? ರಾಮ ವಾಸ್ ಎ ಗ್ರೇಟ್ ಪೋಯೆಟ್ who lived in a colony. ಸೊ ಅಲ್ಲಿ ನಿಮ್ಗೆ ಎರಡು ವಾಕ್ಯಗಳನ್ನ ಜೋಡಣೆ ಮಾಡ್ತಕ್ಕಂತಹ ಎರಡು ಅಂದ್ರೆ ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಅನ್ನ ಜಾಯಿನ್ ಮಾಡ್ತಕ್ಕಂತ ವಾಕ್ಯಗಳನ್ನ ನಾವು ನೋಡ್ತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್, ಸಂಯೋಜಿತ ವಾಕ್ಯಗಳು. ಓಕೆ, ನೆಕ್ಸ್ಟ್ ಮತ್ತೆ ಎನಿ ಡೌಟ್ಸ್ ಫ್ರಮ್ ದಟ್? ನೋ ಡೌಟ್ಸ್, ಎಲ್ಲ ಅರ್ಥ ಆಗೈತಾ? ಏನೇನು ಅರ್ಥ ಆಗೈತಿ? ಜಸ್ಟ್ ಐ ವಿಲ್ ರಿಪೀಟ್ ಇಟ್. ಜಸ್ಟ್ ನಾವು ಏನೇನ್ ಮಾಡಿದ್ವಿ ಅಂದ್ರೆ ಜಸ್ಟ್ ಐ ವಿಲ್ ಹೈಲೈಟ್ ಇಟ್ ಫ್ರಮ್ ಒನ್ಸ್ ಅಗೇನ್. ನಾವು ಪ್ರತಿಯೊಂದನ್ನ ಒಂದರಿಂದ ಒಂದು ಹೈಲೈಟ್ ಮಾಡ್ತಾ ಹೋಗ್ತೀವಿ. ನಾವು ಫಸ್ಟ್ ಗೆ ತಗೊಂಡು ಕೊಟ್ಟಿದ್ದು ಆಲ್ಫಾಬೆಟ್ ಅನ್ನ ತೆಗೆದುಕೊಂಡ್ವಿ. ಓಕೆ, ಸೊ ಎಲ್ಲರೂ ಕನ್ಫ್ಯೂಷನ್ಸ್ ಇದ್ರಿ, ಆಲ್ಫಾಬೆಟ್ಸ್ ಅಂತಿದ್ರಿ. ಸೊ ಇಟ್ ಇಸ್ ನಾಟ್ ಎ ಆಲ್ಫಾಬೆಟ್ಸ್, ಇಟ್ ಈಸ್ ಆಲ್ಫಾಬೆಟ್, ವರ್ಣಮಾಲೆ. ಅದಕ್ಕೆ ಬೇಕಾದ್ರೆ ನೀವು ಉದಾಹರಣೆ ಕೊಟ್ಕೊಳ್ಳಿ. ಹೌದಾ? ಏನಂತ? ಹೂಗಳಿಂದ ಪೋಣಿಸಿ ಮಾಡಿರ್ತಕ್ಕಂಥ ಹಾರವನ್ನ ಹೂವಿನ ಹಾರ ಅಂತ ಹೇಳ್ತೀವಿ. ಹೂವ ಹಾರಗಳು ಅನ್ನಲ್ಲ. ಐ ಡೋಂಟ್ ಇಲ್ಲಿ ನೀವು ಅಷ್ಟೇ ಕೇಳ್ತಿಲ್ಲ, ಇಡೀ ಎಲ್ಲ ರಿಪೀಟ್ ಆಗ್ತದೆ. ಹೌದಾ? ಅದು ಆಲ್ಫಾಬೆಟ್. ಸೊ ಅದರಲ್ಲಿ ನಾವೇನ್ ಮಾಡಿದ್ವಿ? A to Z are the letters that are there in alphabet. ಹೌದಾ? ದ ಸೆಕೆಂಡ್ ಒನ್ ಈಸ್ ಎರಡು ಭಾಗಗಳನ್ನ ಮಾಡ್ತೀವಿ. ಒಂದು ಓವೆಲ್ಸ್ ಹೋಗ್ತೀವಿ, ಇನ್ನೊಂದು ಕಾನ್ಸೋನೆಂಟ್ಸ್. AEIOU it is vowel and the remaining 21 are their consonants. AEIOU 5 vowels ಅದ, ಕಾನ್ಸೋನೆಂಟ್ಸ್. ನೆಕ್ಸ್ಟ್ ನಾವ್ ಎಲ್ಲಿ ಬಂದ್ವಿ? ಆರ್ಟಿಕಲ್ಸ್ ಅಂತ ಬಂದ್ವಿ. ಹೌದಾ? Articles is a word. Articles is a word which is used before the noun. ಅದು ನೌನು ಪ್ಲೇಸ್ ಆಗಿರ್ಬೋದು, ಥಿಂಗ್ ಆಗಿರ್ಬೋದು, ಅಥವಾ ಒಂದು ಅದು ಅನಿಮಲ್ಸ್ ಇದಾಗಿರ್ಬೋದು, ವಾಟ್ ಆರ್ ಇಟ್ ಮೇ ಬಿ. ಹೌದಾ? ಹಾಗಾಗಿ ದೇರ್ ಆರ್ 3 articles ಆರ್ ದೇರ್. ಆ 3 ಆರ್ಟಿಕಲ್ ಅನ್ನ ನಾವು ಏನ್ ಮಾಡ್ತೀವಿ? ಅಗೇನ್ ವಿ ಡಿವೈಡೆಡ್ ಇಂಟು 2 parts.